ತಮಿಳುನಾಡಿಗೆ ಪ್ರತಿನಿತ್ಯ 1 ಟಿಎಂಸಿ ನೀರು ಬಿಡಬೇಕು ಅನ್ನುವಂತ ಸಿಡಬ್ಲ್ಯೂಆರ್ಸಿ ಆದೇಶ ಏನಿದೆ ಅದು ಈಗಾಗಲೇ ರಾಜ್ಯಕ್ಕೆ ಶಾಕ್ ಕೊಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಸರ್ವಪಕ್ಷ ಸಭೆಯನ್ನ ಕರೆದಿದ್ದಾರೆ. ಇವತ್ತು ಸಂಜೆ 4 ಗಂಟೆಗೆ ವಿಧಾನಸೌಧದ ಸಮ್ಮೇಳನ ಕೊಠಡಿಯಲ್ಲಿ ಸಭೆ ನಡೆಯುತ್ತೆ. ಸರ್ವ ಪಕ್ಷಗಳ ನಾಯಕರ ಅಭಿಪ್ರಾಯವನ್ನು ಕೂಡ ಸಂಗ್ರಹಣೆ ಮಾಡುವಂತ ಸಭೆ ಇದು. ಈ ಹಿಂದೆ ಈ ಕಾವೇರಿ ಸಮಸ್ಯೆ ವಿವಾದ ಬಂದಂತ ಸಂದರ್ಭದಲ್ಲಿ ದೇವೇಗೌಡರು ಮುಂದಾಳತ್ವವನ್ನ ವಹಿಸ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡಿದಂಥವರು, ದಿಟ್ಟ ಹೆಜ್ಜೆಯನ್ನ ಇಟ್ಟಂತವರು ದೇವೇಗೌಡರು. ಹಾಗಾಗಿ ಸರ್ವ ಪಕ್ಷಗಳ ಸಭೆಯನ್ನ ಕರೆಯುವ ಮೂಲಕ ಜೆಡಿಎಸ್ ಇರಲಿ, ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, ಯಾವ ನಾಯಕರ ಇರಲಿ ಅವರವರ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಲಾಗುತ್ತೆ. ಈ ಮೂಲಕ ಸಿಡಬ್ಲ್ಯೂಆರ್ಸಿ ಕೊಟ್ಟಿರುವಂಥ ಆದೇಶ ಏನಿದೆ ಈಗಾಗಲೇ ರಾಜ್ಯಕ್ಕೆ ಒಂದು ರೀತಿ ಶಾಕು. ಪ್ರತಿನಿತ್ಯ ಕೂಡ 1 ಟಿಎಂಸಿ ನೀರನ್ನು ಬಿಡುಗಡೆ ಮಾಡಬೇಕು ತಮಿಳುನಾಡಿಗೆ ಅನ್ನುವಂಥ ಆದೇಶ. ಹಾಗಾಗಿ ಕಾನೂನಾತ್ಮಕವಾಗಿ ಹೋರಾಟಕ್ಕೆ ಸಂಬಂಧಪಟ್ಟಂಥ ಸಲಹೆಗಳನ್ನು ಪಡ್ಕೊಳ್ಳಲಾಗುತ್ತೆ. ಸರ್ವ ಪಕ್ಷಗಳ ನಾಯಕರನ್ನು ಕೂಡ ಆಹ್ವಾನ ಮಾಡಲಾಗಿರುತ್ತೆ. ಈ ಒಂದು ಸಭೆ ವಿಧಾನಸೌಧದ ಸಮ್ಮೇಳನ ಕೊಠಡಿಯಲ್ಲಿ ಇವತ್ತು ಸಂಜೆ 4 ಗಂಟೆಗೆ ನಡೆಯುತ್ತೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮನವಿ ಮಾಡೋದಕ್ಕೆ, ಅಂದರೆ CWMA ಏನಿದೆ ಅದಕ್ಕೆ ಮನವಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಈಗಾಗಲೇ ಸಿಡಬ್ಲ್ಯೂಆರ್ಸಿ ಪ್ರತಿನಿತ್ಯ ಕೂಡ ತಮಿಳುನಾಡಿಗೆ 1 ಟಿಎಂಸಿ ನೀರನ್ನು ಬಿಡಬೇಕು ಅಂತ ಆದೇಶ ಕೊಟ್ಟಿದೆ. ಒಂದು ರೀತಿ ಕರ್ನಾಟಕ ಸರ್ಕಾರಕ್ಕೆ ಇದರಲ್ಲಿ ಹಿನ್ನಡೆ ಆಗಿದೆ. ಹಾಗಾಗಿ CWMAಗೆ ಮನವಿ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಈ ಸಭೆಯನ್ನು ಕರೆಯಲಾಗುತ್ತೆ. ಇವತ್ತು ಸಂಜೆ ನಡೆಯುವಂಥ ಸಭೆಯಲ್ಲಿ ಸರ್ವ ಪಕ್ಷಗಳ ನಾಯಕರು ಕೂಡ ಭಾಗಿಯಾಗ್ತಾರೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಕೂಡ ನೀರು ಬಿಡೋದಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ. ಈ ಹಿಂದೆ ಬಂಗಾರಪ್ಪನವರೇನಿದ್ದಾರೆ, ನೀರು ಬಿಡೋದಕ್ಕಾಗಲ್ಲ, ಏನು ಮಾಡ್ತೀರಾ ಅಂತ ಸವಾಲೊಡ್ಡಿದ್ರು. ಆ ಸಂದರ್ಭದಲ್ಲಿ ರಾಜ್ಯದಲ್ಲಿ ಅನೇಕ ಘಟನೆಗಳಾಗಿದ್ವು, ಪ್ರತಿಭಟನೆ ಆಗಿದ್ವು. ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೂಡ ಕೊಡಬೇಕಾಗಿತ್ತು ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ. ಅದೇ ರೀತಿ ಕೂಡ ಈ ಸರ್ಕಾರದಲ್ಲೂ ಮಾಡಿ ಅಂತ ಈ ಹಿಂದೆ ಒಂದು 6 ತಿಂಗಳ ಹಿಂದೆ ಕೂಡ, ಅಂದರೆ ನೀರಿನ ಸಮಸ್ಯೆ ಉಂಟಾಗಿತ್ತಲ್ಲ, ಪದೇ ಪದೇ CWMA CWRC ಆದೇಶವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಹಿನ್ನಡೆ ಆದಂಥ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಕೂಡ ಇದೇ ನಿಲುವನ್ನು ತೆಗೆದುಕೊಳ್ಳಿ ಅನ್ನುವಂಥ ಆಕ್ರೋಶಗಳು ಕೂಡ ಪ್ರತಿಭಟನಾ ಸಂದರ್ಭದಲ್ಲಿ ಬರ್ತಾ ಇದ್ವು. ಆದರೆ ಈಗ ಈ ಆದೇಶ ಏನಿದೆ CWRCಯ ಆದೇಶ, ಅದಕ್ಕೆ ನಾನು ಕೂಡ ಸುತಾರಾಮ್ ಒಪ್ಪಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಆದರೆ ಹಂಗೆ ಅಂದ ತಕ್ಷಣ ಆಗೋದಿಲ್ಲ. ಇದು ಕೋರ್ಟ್ ಮೊರೆ ಕೂಡ ಹೋಗ್ತಾರೆ. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಇದೇ ಆದೇಶ ಬಂತು ಅಂದರೆ ನ್ಯಾಯಾಂಗದ ಆದೇಶ ಏನಿದೆ ಅದನ್ನ ಉಲ್ಲಂಘನೆ ಮಾಡುವಂತಿಲ್ಲ, ನ್ಯಾಯಾಂಗ ನಿಂದನೆ ಮಾಡಿದಂತಾಗುತ್ತೆ. ಹಾಗಾಗಿ ಸದ್ಯಕ್ಕೆ CWMA ಮೊರೆ ಹೋಗೋದಕ್ಕೆ ಅಂತ ಸರ್ವ ಪಕ್ಷಗಳ ಸಭೆಯನ್ನು ಕರೆದಿದ್ದಾರೆ. ಇವತ್ತಿನ ಸಭೆಯಲ್ಲಿ ಹಾಗಾದರೆ ಯಾವ್ಯಾವ ನಾಯಕರು ಏನೇನು ಒಪಿನಿಯನ್ ಹೇಳ್ತಾರೆ, ಯಾರ್ಯಾರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಹೇಗೆ ಈ ಕಾವೇರಿ ವಿವಾದವನ್ನು ತೆರವು ಮಾಡೋದಕ್ಕೆ ಅಥವಾ ಈ ವಿವಾದವನ್ನು ಹೋಗಲಾಡಿಸೋದಕ್ಕೆ ಏನೆಲ್ಲ ನಿರ್ಧಾರ ಕೈಗೊಂಡಿದ್ರು, HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದರು, ಅದೇ ರೀತಿಯಾಗಿ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದರು, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು. ಅವರಿದ್ದಂಥ ಸಂದರ್ಭದಲ್ಲೂ ಕೂಡ ಈ ಕಾವೇರಿ ವಿವಾದ ಇದ್ದಿದ್ದೆ. ಹಾಗಾಗಿ ಅವರ ಒಪಿನಿಯನನ್ನು ಕೂಡ ಪಡ್ಕೊಳ್ತಾರೆ. ಕಾನೂನಾತ್ಮಕವಾಗಿ ನಾವು ಹೇಗೆ ಹೋರಾಡಬಹುದು ಅದರ ಬಗ್ಗೆ ಇವತ್ತಿನ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಸೇರಿದಂತೆ ಒಂದಷ್ಟು ಮಾಹಿತಿಯನ್ನು, ಅಭಿಪ್ರಾಯಗಳನ್ನು ಸಂಗ್ರಹ ಮಾಡ್ತಾರೆ. ಅದಾದ ಬಳಿಕ CWMAಗೆ ಈ ಒಂದು ಮನವಿ ಪತ್ರವನ್ನು ಕಳುಹಿಸಿ ಕೊಡ್ತಾರೆ. ಈಗಾಗಲೇ ಹಿಂದೆ ಕೂಡ 6 ತಿಂಗಳ ಹಿಂದೆ 24 ಪುಟಗಳ ಪತ್ರವನ್ನು ಬರೆದಿದ್ರು, ತಮಿಳುನಾಡಿಗೆ ನೀರು ಬಿಟ್ಟರೆ ಎಷ್ಟು ಸಂಕಷ್ಟ ಆಗುತ್ತೆ ಅಂತ.